ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ನಡೆದಿದೆ. ಫಾಜಿಲ್ ಕೊಲೆ ಕೇಸ್ ಆರೋಪಿಯಾಗಿದ್ದು ಸುಹಾಸ್ ಶೆಟ್ಟಿ ಮರ್ಡರ್ ಆಗಿರುವಂತಹ ವ್ಯಕ್ತಿ. ಸುಹಾಸ್ ಶೆಟ್ಟಿ ಕಾರನ್ನ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಡೆಡ್ಲಿ ಅಟ್ಯಾಕ್ ಮಾಡಿದ್ದು ಮಂಗಳೂರಿನ ಬಜಪೆಯ ಕಿನ್ನಿ ಪದವು ಬಳಿ ಈ ಘಟನೆ ನಡೆದಿದೆ. ಮಚ್ಚು ತಲ್ವಾರ್ನಿಂದ ಹಂತಕರು ಹತ್ಯೆಗೈದಿರುವಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನನ್ನ ಅಟ್ಟಾಡಿಸಿ ಕೊಲೆಗೈದಿರುವಂತಹ ಘಟನೆ ನಡೆದಿದ್ದು ಫಾಜಿಲ್ ಕೊಲೆಯಾದಂತಹ ಆರೋಪಿ ಆಗಿದ್ದು ಸುಹಾಸ್ ಶೆಟ್ಟಿ ಕಾರನ್ನ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಡೆಡ್ಲಿ ಅಟ್ಯಾಕ್ ಮಾಡಿರುವಂತಹ ಘಟನೆ ನಡೆದಿದ್ದು ಒಟ್ಟಾರೆಯಾಗಿ ಮಂಗಳೂರಿನಲ್ಲಿ ಮತ್ತೊಂದು ಮರ್ಡರ್ ನಡೆದಿದ್ದು ಮಂಗಳೂರಿನ ಬಜಪೆಯ ಕಿನ್ನಿ ಪದವು ಬಳಿ ಈ ಘಟನೆ ನಡೆದಿದೆ. ಮಚ್ಚು ತಲ್ವಾರ್ನಿಂದ ಹಂತಕರು ಹತ್ಯೆಗೈದಿದ್ದಾರೆ. ಮಂಗಳೂರಿನಲ್ಲಿ ಮತ್ತೊಂದು ಮರ್ಡರ್ ಮಾಡಲಾಗಿದೆ. ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಸುಖಪಾಲ್, ಕೇಸಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದೆ, ಯಾವಾಗ ಮರ್ಡರ್ ಮಾಡಿದ್ದು, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಕಾವ್ಯ, ಇವತ್ತು ರಾತ್ರಿ ಒಂದು ಘಟನೆ ನಡೆದಿರುವಂಥದ್ದು. ಹಿಂದೆ ಪ್ರವೀಣ್ ನೆಟ್ಟರ್ ಪ್ರಕರಣದಲ್ಲಿ ಆ ಸಂದರ್ಭದಲ್ಲಿ ಮಂಗಳೂರಿನ ಸುರತ್ಕಲ್ನಲ್ಲಿ ಫಾಜಿಲ್ ಅನ್ನುವಂಥ ವ್ಯಕ್ತಿ ಹತ್ಯೆಯಾಗಿತ್ತು. ಆ ಹತ್ಯೆ ಪ್ರಕರಣದ ಆರೋಪಿಯಾಗಿರುವಂಥ ಇವತ್ತು ಸುಹಾಸ್ ಶೆಟ್ಟಿಯನ್ನು ಹತ್ಯೆ ಮಾಡಲಾಗಿದೆ. ಈಗ ಸದ್ಯಕ್ಕೆ ಮಂಗಳೂರಿನ ಎಜೆ ಆಸ್ಪತ್ರೆಯ ಮುಂಭಾಗದಲ್ಲಿ ನೀವು ನೋಡ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಹಿಂದೂ ಸಂಘಟನೆ ಕಾರ್ಯಕರ್ತರು, ಅದರ ಜೊತೆಗೆ BJPಯ ಮುಖಂಡರುಗಳು ಈಗಾಗಲೇ ಈ ಒಂದು ಎಜೆ ಆಸ್ಪತ್ರೆಗೆ ಬಂದಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿರುವಂಥದ್ದು. ಈ ಹತ್ಯೆಯ ಹಿಂದೆ ಯಾರಿದ್ದಾರೆ ಅನ್ನೋದರ ಬಗ್ಗೆಯೂ ಪೊಲೀಸರು ಈಗಾಗಲೇ ತನಿಖೆಯನ್ನು ಆರಂಭಿಸಿರುವಂಥದ್ದು. 2 ತಂಡಗಳನ್ನು ಮಾಡಿ ಈಗಾಗಲೇ ತನಿಖೆಯನ್ನು ಆರಂಭಿಸಿರುವಂಥದ್ದು. ಈ ರೌಡಿ ಶೀಟರ್ ಆಗಿರುವಂಥ ವ್ಯಕ್ತಿ ಈತ, ಈ ಸುಹಾಸ್ ಶೆಟ್ಟಿ ಏನಿದ್ದಾರೆ, ಕಳೆದ ಫಾಜಿಲ್ ಹತ್ಯೆ ಪ್ರಕರಣದ ಸಂದರ್ಭದಲ್ಲಿ ಪ್ರಮುಖ ಆರೋಪಿಯಾಗಿ ಗುರುತಿಸಿಕೊಂಡಿದ್ದಂಥ ಆರೋಪಿ ಬಂಧನಕ್ಕೊಳಗಾಗಿದ್ದ. ಆ ಬಳಿಕ ಈಗ ಜೈಲಿನಲ್ಲಿದ್ದಂಥ ಸುಹಾಸ್ ಶೆಟ್ಟಿ ಈಗ ವಾಪಸ್ ಜೈಲಿನಿಂದ ಹೊರಗೆ ಬಂದಿರುವಂಥದ್ದು. ಇವತ್ತು ಹೊಂಚು ಹಾಕಿ ಕೂತಿದ್ದಂಥ ಯಾರು ದುಷ್ಕರ್ಮಿಗಳಿದ್ದಾರೆ, ಅವರು 4 ಜನ ದುಷ್ಕರ್ಮಿಗಳು, ಅದು ದೃಶ್ಯದಲ್ಲಿ ಗಮನಿಸಬಹುದು. ಅವರು 4 ಜನ ಆರೋಪಿಗಳು ಯಾರಿದ್ದಾರೆ, ಅವರು ಬರ್ಬರವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರುವಂಥ ಸುಹಾಸ್ ಶೆಟ್ಟಿಯನ್ನು ಮಂಗಳೂರಿನ ಆಸ್ಪತ್ರೆಗೆ ತಕ್ಷಣ ಕರ್ಕೊಂಡ್ಬರಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಸಾವನ್ನಪ್ಪಿರುವಂಥದ್ದನ್ನು ವೈದ್ಯ ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್. ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಎಜೆ ಆಸ್ಪತ್ರೆ ಬಳಿ ಹಿಂದೂ ಕಾರ್ಯಕರ್ತರ ಜಮಾವಣೆಯಾಗಿದೆ. ಈಗಾಗಲೇ ಬಿಜೆಪಿ ಹಾಗೂ ಹಿಂದೂ ಸಂಘಟನಾ ಮುಖಂಡರು ಆಗಮಿಸಿದ್ದಾರೆ. ಆಸ್ಪತ್ರೆಯ ಮುಂಭಾಗ, ಆಸ್ಪತ್ರೆ ಬಳಿ ಭಾರೀ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಸೇರಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಆಸ್ಪತ್ರೆ ಸುತ್ತಮುತ್ತ ಹಿಂದೂ ಕಾರ್ಯಕರ್ತನ ಮರ್ಡರ್ ಆಗಿದ್ದು ಮಚ್ಚು ಲಾಂಗ್ನಿಂದ ಹತ್ಯೆಯನ್ನ ಮಾಡಲಾಗಿದೆ. ಈಗಾಗಲೇ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ಆಸ್ಪತ್ರೆ ಬಳಿ ಭಾರಿ ಹಿಂದೂ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಮಂಗಳೂರಿನಲ್ಲಿ ಒಟ್ಟಾರೆಯಾಗಿ ಮತ್ತೊಂದು ಮರ್ಡರ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಸುಖಪಾಲ್, ಆಸ್ಪತ್ರೆಯ ಬಳಿ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಯಾವೆಲ್ಲ ಆಯಾಮದಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ ಪೊಲೀಸರು? ಕಾವ್ಯ, ನೀವು ಗಮನಿಸಬಹುದು, ಮಂಗಳೂರಿನ ಈ ಎಜೆ ಆಸ್ಪತ್ರೆ ಮುಂಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂಥದ್ದು. ಇದು ಫಾಜಿಲ್ ಹತ್ಯೆಗೇನೆ ಪ್ರತಿಕಾರ ಆಗಿರುವಂಥ ಸಾಧ್ಯತೆ ಇರುವಂಥದ್ದು. ಕಳೆದ 2022 ಜುಲೈ 28ರಂದು ಸುರತ್ಕಲ್ನಲ್ಲಿ ಫಾಜಿಲ್ನ ಹತ್ಯೆ ಮಾಡಲಾಗಿತ್ತು. BJP ಕಾರ್ಯಕರ್ತ ಏನು ಪ್ರವೀಣ್ ನೆಟ್ಟರ್ನ ಹತ್ಯೆ ಆಗಿತ್ತು. ಆ ಸಂದರ್ಭದಲ್ಲಿ ಅದಕ್ಕೆ ರಿವೆಂಜ್ ಆಗಿ ಫಾಜಿಲ್ನ ಹತ್ಯೆ ಆಗಿತ್ತು. ಈಗ ಫಾಜಿಲ್ನ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಆರೋಪಿ ಇದ್ದಾನೆ, ಯಾರು ಸುಹಾಸ್ ಶೆಟ್ಟಿ, ಆತನ ಹತ್ಯೆ ಆಗಿರುವಂಥದ್ದು. ಈಗ ಈ ಪ್ರಕರಣದ ನಂತರ ಈತ ಯಾವುದೇ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ಹಿಂದೆ ಹಿಂದೂ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ದೆ, ಜೊತೆಗೆ ಬಜರಂಗ ದಳದಲ್ಲಿ ಸುಹಾಸ್ ಶೆಟ್ಟಿ ಗುರುತಿಸ್ಕೊಂಡಿರುವಂಥದ್ದು. ಆದರೆ ಈ ಒಂದು ಫಾಜಿಲ್ನ ಹತ್ಯೆಯಾದ ಬಳಿಕ ಯಾವುದೇ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿಲ್ಲ. ಸದ್ಯ ಜೈಲಿನಿಂದ ಹೊರಗೆ ಬಂದ ನಂತರ ಈಗ ಓಡಾಡ್ತಾ ಇದ್ದರು. ಹಾಗಾಗಿ ಇದನ್ನು ಹಿಂಬಾಲಿಸಿಕೊಂಡು, ಇದನ್ನು ಗಮನಿಸಿಕೊಂಡಿರುವಂಥ ದುಷ್ಕರ್ಮಿಗಳು ಇವತ್ತು ಈ ರೀತಿಯಾಗಿ ಬರ್ಬರವಾಗಿ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿದ ತಕ್ಷಣಕ್ಕೆ ಅಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು. ಅಲ್ಲಿಂದ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಸಾವನ್ನಪ್ಪಿರುವಂಥದ್ದು. ಈಗ ಈ ಆಸ್ಪತ್ರೆಗೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಜೊತೆಗೆ ಶಾಸಕ ಭರತ್ ಶೆಟ್ಟಿ ಸೇರಿದಂತೆ ಸಾಕಷ್ಟು BJP ಮುಖಂಡರು, ಜೊತೆಗೆ ಹಿಂದೂ ಕಾರ್ಯಕರ್ತರು ಸೇರಿರುವಂಥದ್ದನ್ನು ಗಮನಿಸಬಹುದು. ಜೊತೆಗೆ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ಆಸ್ಪತ್ರೆಯ ಸುತ್ತಮುತ್ತ, ಜೊತೆಗೆ ಘಟನೆ ನಡೆದಿರುವಂಥ ಬಜಪೆ ಸಮೀಪದಲ್ಲೂ ಪೊಲೀಸರು ಹೆಚ್ಚಿನ ಬಂದೋಬಸ್ತನ್ನು ಮಾಡಿದ್ದಾರೆ. ಜೊತೆಗೆ ಈ ಒಂದು ಹತ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ತೊಂದರೆ ಆಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಪೊಲೀಸರು ಈಗಾಗಲೇ 2 ತಂಡಗಳನ್ನು ಮಾಡಿದರೆ ಈ ಹತ್ಯೆ ಮಾಡಿದಂಥ
ರೀತಿಯಾದಂಥ ಆರೋಪಿಗಳನ್ನು ಪತ್ತೆ ಹಚ್ಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದರ ಬಗ್ಗೆ ಪೊಲೀಸರಿಗೆ ಈಗ ದೃಶ್ಯದಲ್ಲಿ ಗಮನಿಸಬಹುದು. ಹತ್ಯೆ ಮಾಡಿದ ಸಂದರ್ಭದಲ್ಲಿ ಸ್ಥಳೀಯರು ಯಾರು ವಿಡಿಯೋ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಹಲ್ಲೆ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಚಿತ್ರೀಕರಣ ಆಗಿದೆ. ಹಾಗಾಗಿ ಪೊಲೀಸರು ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಜೊತೆಗೆ ಯಾವುದೇ ರೀತಿಯಾದಂಥ ಗಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸ್ಥಳದಲ್ಲಿ ಇರುವಂಥದ್ದು ನೀವು ಗಮನಿಸಬಹುದು. ಈ ಒಂದು ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಜೊತೆಗೆ ಹಿರಿಯ ಎಲ್ಲ ಪೊಲೀಸ್ ಅಧಿಕಾರಿಗಳು ಇಲ್ಲೇ ಇರುವಂಥದ್ದು. ಯಾವುದೇ ರೀತಿಯಾದಂಥ ಘಟನೆಗಳು ಆಗದ ರೀತಿಯಲ್ಲಿ ಪೊಲೀಸರು ಒಂದು ಕಡೆಯಲ್ಲಿ ಬಂದೋಬಸ್ತನ್ನು ಮಾಡಿರುವಂಥದ್ದು. ಕಾವ್ಯ, ಥ್ಯಾಂಕ್ ಯು ಸುಕ್ಪಾಲ್ ಡೀಟೇಲ್ಸ್ಗಾಗಿ.